ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಭಕ್ತಿಯ ಶೋಭೆ, ಸಂಸ್ಕೃತಿಯ ವೈಭವ ಮತ್ತು ನಂಬಿಕೆಯ ಬೆಳಕಿನಲ್ಲಿ ಒಂದು ಶ್ರೀ ಕಾಳಿಕಾ ಭುವನೇಶ್ವರಿ ಅಮ್ಮನವರ ಅದ್ದೂರಿ ರಥೋತ್ಸವ ಜರುಗಿತು. ಗ್ರಾಮದ ಪ್ರಮುಖ ಉತ್ಸವವೆಂದರೆ ಅದು ಶ್ರೀ ಕಾಳಿಕಾ ಭುವನೇಶ್ವರಿ ದೇವಿಯ ರಥೋತ್ಸವ ಆಗಿರುತ್ತದೆ. ಶ್ರೀ ಕಾಳಿಕಾ ದೇವಸ್ಥಾನದಿಂದ ಶ್ರೀ ಹನುಮಾನ್ ಮಂದಿರದವರೆಗೆ ಭಜನೆ, ವಾದ್ಯಗಳ ನಾದ ಹಾಗೂ ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ರಥ ಸಂಭ್ರಮ ಅಲೆಯಂತೆ ಹರಿಯಿತು. ಭಕ್ತರು ತಮಗಿರುವಂತಹ ಹರಕೆ ಕೋರಿಕೆಗಳನ್ನು ತೀರಿಸಲು ತಾರೀಕು, ಬಿಸ್ಕೆಟು, ಬಾಳೆಹಣ್ಣುಗಳನ್ನು ರಥದ ಮೇಲೆ ಹಾರಿಸಿದ್ರು. ರಥದ ಮೇಲೆ ಅಲಂಕರಿಸಿಕೊಂಡಿದ್ದಂತಹ ಶ್ರೀ ಕಾಳಿಕಾದೇವಿಯ ಮೂರ್ತಿಯ ದರ್ಶನ ಪಡೆದು ಸಾವಿರಾರು ಭಕ್ತರು ಭಾವೋದ್ರಿಕ್ತರಾದರು. ಹರ್ಷಭರಿತ ಭಕ್ತರು ಮತ್ತು ಕುಟುಂಬ ಸಮೇತವಾಗಿ ದೇವಿ ದರ್ಶನವನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಬಸಯ್ಯ ಹಿರೇಮಠ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶರಣಗೌಡ ಪಾಟೀಲ್, ದೇವಿಯ ಅರ್ಚಕರಾದ ಪಾಂಡು ಗುರವ, ತಮ್ಮಣ್ಣ ಗುರವ, ಅಪ್ಪಸಾಬ್ ಗುರವ್, ರುದ್ರಗೌಡ ಪಾಟೀಲ್, ಮಲ್ಲನಗೌಡ ಪಾಟೀಲ್, ನಾಗಪ್ಪ ನರಗಟ್ಟಿ, ಗೌಡಪ್ಪ ಪಾಟೀಲ್, ಹೊನ್ನಪ್ಪ ನರಗಟ್ಟಿ, ಕುಮಾರಗೌಡ ಪಾಟೀಲ್, ಸಿದ್ದರಾಮ ನರಗಟ್ಟಿ, ಸೋಮನಗೌಡ ಪಾಟೀಲ್, ಮಲ್ಲಪ್ಪ ಬಾದಾಮಿ, ಈರಯ್ಯ ಹಿರೇಮಠ, ಸಿದ್ದರಾಮಗೌಡ ಪಾಟೀಲ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಉತ್ಸವದ ಭವ್ಯತೆಗೆ ಮತ್ತಷ್ಟು ಕಳೆಯನ್ನು ಸೇರಿಸಿದರು. ಭಕ್ತಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಒಗ್ಗಟ್ಟಿನ ಪ್ರತಿಬಿಂಬವಾಗಿದ್ದ ಈ ರಥೋತ್ಸವ ಭಕ್ತರ ಮನದಲ್ಲಿ ಮರೆಯಲಾಗದಂತ ನೆನಪನ್ನ ಮೂಡಿಸಿದೆ. ವರದಿ ಸಿದ್ದರಾಮಗೌಡ ಪಾಟೀಲ್, ರಾಯಬಾಗ. ಪ್ರತಿ ವರ್ಷದ ಪದ್ಧತಿಯಂತೆ ಈ ಬಾರಿ ವಿಜಯದಶಮಿಯ ಕಾರ್ಯಕ್ರಮವನ್ನು 11 ದಿನಗಳ ಕಾಲ ಆಚರಿಸಲಾಯಿತು. ಇಂದು ಕೊನೆಯ ದಿನದ ಕಾರ್ಯಕ್ರಮ ಕಾಳಿಕಾ ಭುವನೇಶ್ವರಿ ರಥೋತ್ಸವ ಭಕ್ತರ ಭಕ್ತಿಯ ಮಧ್ಯೆ ಸಾವಿರಾರು ಭಕ್ತರ ನಡುವೆ ಬಲು ವಿಜೃಂಭಣೆಯಿಂದ ನೆರವೇರಿತು. ಬರುವ ವಿಜಯದಶಮಿಯ ನಿಮಿತ್ತ ಈ ಮೂಲ ದೇವಸ್ಥಾನದ ನವೀಕರಣ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳುತ್ತದೆ. 11 ದಿನಗಳ ಕಾಲ ಯಾವ್ಯಾವ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ? 11 ದಿನಗಳ ಕಾಲ ದೇವಿ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನೋದಾಸವ ಮತ್ತು ಇನ್ನಿತರ ಯಾವುದೋ ಕುಂಭಮೇಳ, ಕ್ರೀಡೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ? ಉಡಿ ತುಂಬುವ ಕಾರ್ಯಕ್ರಮ ತಾಳಿಕೋಟೆ ಪೂಜಾರಿ ನೇತೃತ್ವದಲ್ಲಿ ಬಲು ವಿಜೃಂಭಣೆಯಿಂದ ನೆರವೇರಿತು. ಮತ್ತೇನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ? ಇಷ್ಟೇ ಕಾರ್ಯಕ್ರಮಗಳು. ಎಷ್ಟು ಜನ ಈ ಒಂದು ರಥೋತ್ಸವ? 11 ದಿನದ ಕಾರ್ಯಕ್ರಮ ಒಟ್ಟಾರೆ ಜನಸಂಖ್ಯೆ ನೋಡಬೇಕಾದ್ರೆ ಒಂದು 20 ರಿಂದ 25 ಸಾವಿರ ಜನಸಂಖ್ಯೆ ಬಂದು ಹೋಯಿತು. ತಮ್ಮ ಹೆಸರು? ನಿಮ್ಮ ಹೆಸರೇನು ಗೌಡ್ರು? ಶರಣಗೌಡ, ಮಲ್ಲನಗೌಡ ಪಾಟೀಲ್. ಗಣ್ಯರು ಯಾರು ಗಣ್ಯರು ಅಥವಾ ರಾಜಕೀಯ ವ್ಯಕ್ತಿಗಳು? ಇಂದು ಏಕರಾವ್ ಪಾಟೀಲ್ ಬಂದಿದ್ರು. ಫಸ್ಟ್ನೇ ದಿನ ಟಿ ರಾಜು ಅವರು ಬಂದು ಹೋದರು. ಇವತ್ತು MLA ಮಹೇಂದ್ರ ತಮ್ಮಣ್ಣವರದು ಬಂದು ಹೋದರು. ಇದು ಎಲ್ಲ ಭಕ್ತರಿಗೆ ದೇವಿ ಆಶೀರ್ವಾದದಿಂದ ಇದು ಭಕ್ತರ ಸಂತೋಷ ಈ ಥರ ಆಗಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ.